ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾನ್ ಮಸಾಲ ಎಲ್ಲವೂ ಕೂಡ ಬ್ಯಾನ್ ಆಗ್ಬೇಕು. ರಾಜ್ಯದ ಜನರ ಆರೋಗ್ಯವನ್ನು ನಾವು ಕಾಪಾಡ್ತೀವಿ ಅಂದ್ಬಿಟ್ಟು ಯುವಕದವರು ನಿರ್ದೇಶನದಂತೆ ಮಾಡ್ತಾ ಇದ್ದಾರೆ. ಇದು ಜನ ಒಪ್ತಾರ ಅಂತ? ಒಪ್ತಾರೆ ಸರ್. ಇದು ಅಲ್ಲ, ಯಾಕೆಂತ ಇದು ಭಾಳ ತೊಂದರೆ, ದುಡ್ಡು ಕೊಟ್ಟು ಇದು ತಗೋಬೇಕು. ಅದು ಕ್ಯಾನ್ಸರ್ ಬರುತ್ತೆ, ಅದೆಲ್ಲ ಬರುತ್ತೆ. ಆ ಜನ ಕಾಣಿಸ್ತಾ ಇಲ್ಲ. ಇವಾಗ ಗೌರ್ಮೆಂಟ್ಗೆ ರೂಲ್ಸ್ ಮಾಡಬೇಕು, ಮಾಡಬೇಕು. ಅದು ಜನರಿಗೆ ಫೈನ್ ಆಗದೆ ಉಪಕಾರ ಆಗ್ತದೆ. ಇಲ್ಲಾಂತ ಜನ ಗೌರ್ಮೆಂಟ್ ಏನು ಮಾಡಿಲ್ಲ ಅಂತೆ, ಅದು ಅಂಗಡಿಯವ್ರಿಗೆ ಫೈನ್ ಆಗಬೇಕು. ಇದ್ದಾರೆ. ಸ್ವಲ್ಪ ಒಂದು ದಿವಸ ಒಂದು ಬಾಯಿನಲ್ಲಿ ಬಬಲ್ ಗಮ್ ಏನ ತಗೊಂಡು ಹಾಕೊಂಡು ಬಿಟ್ರೆ ಅದು ಪಿದೆ ಆಗ್ಬಿಡ್ತದೆ. ಅದು ಉಪಕಾರ ಫಸ್ಟ್ ಕ್ಯಾನ್ಸಲ್ ಮಾಡಬೇಕು. ಅದು ಗೌರ್ಮೆಂಟ್ನಿಂದ ರೂಲ್ಸ್ ಮಾಡಬೇಕು. ಅದು ಏನು ಪಾನ್ ಪರಾಕು ಬೀಡ ಏನೇನಿದೆ ಐಟಮು ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಅದು ಆ ಜನಗಳಿಗೆ ತೊಂದರೆ ಆಗಿದ್ರೆ ಪರವಾಗಿಲ್ಲ, ಸ್ವಲ್ಪ ದಿನ ತೊಂದರೆ ಆಗುತ್ತೆ, ಆಮೇಲೆ ಕರೆಕ್ಟ್ ಆಗಿಬಿಡ್ತದೆ. ಇವಾಗ ಅದೇ ಕ್ಯಾನ್ಸಲ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಜನ ಇಲ್ಲಿ ತಿಂತಾರೆ, ಅಲ್ಲಿ ತಿಪ್ತಾರೆ. ಜನ ಎಲ್ಲಿ ಏನು ನೋಡಲ್ಲ, ಇಲ್ಲಿ ಜನ ಬರೋದು ಎಲ್ಲ ಏನು ನೋಡಲ್ಲ. ಅದೆಲ್ಲ ಇದು ಮಾಡ್ಕೊಂಡ್ಬಿಟ್ರೆ ಜನ ಇದಾಗುತ್ತೆ. ಒಂದು ತಿಂಗಳು ಇದು ಮಾಡಿಬಿಟ್ರೆ, ಕ್ಯಾನ್ಸಲ್ ಮಾಡಿಬಿಟ್ರೆ 1-2 ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ, ಆಮೇಲೆ ಕರೆಕ್ಟಾಗಿ ಬಂದ್ಬಿಡ್ತದೆ. ಇಲ್ಲಿ ಪಾನ್ ಪರಾಕು ಅನ್ನ ತಿಂದ್ಬಿಟ್ಟು ಅದೇ ದುಡ್ಡಿನಲ್ಲಿ ಮಕ್ಕಳು ಜೊತೆ ತಿಂದ್ಬಿಟ್ಬಿಟ್ರಲ್ಲ. ಎಂತಿ ಮಕ್ಕಳು ಎಲ್ಲ ಖುಷಿ ಆಗ್ಬಿಡ್ತಾರೆ. ನನ್ನ ತಂದೆ ಅಪ್ಪ ಏನೆಲ್ಲ ಬಿಟ್ಬಿಟ್ರಪ್ಪ. ಎಂತಿಗೆ ಸ್ವಲ್ಪ ಸಂತೋಷ ಆಗುತ್ತೆ, ಮಗುಳಿಗೆ ಸಂತೋಷ ಆಗುತ್ತೆ. ಅದು ಬಾಸ್ನ ತಗೊಂಡ್ಬಿಟ್ರೆ ಅಯ್ಯೋ ಆ ಮನೆಯೆಲ್ಲ ತಿಸ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಅದು ನಂದು ಇಲ್ಲ, ಒಂದು ವರ್ಷ ಅಲ್ಲಿ ಪರ್ಮನೆಂಟ್ ಬ್ಯಾನ್ ಮಾಡಬೇಕು. ಮತ್ತೆ ಗೌರ್ಮೆಂಟ್ ರೂಲ್ಸ್ ಮಾಡ್ತಾ ಇದೆ, ತೊಂದರೆ ಕೊಡೋದು ಗೌರ್ಮೆಂಟೇ. ಯಾಕೆ ಒಂದೇ ಹಮೇಶ ಕ್ಯಾನ್ಸಲ್ ಪರ್ಮನೆಂಟ್ ಮಾಡಿಬಿಟ್ರೆ ಯಾಕೆ ತೊಂದರೆ, ಜನಗಳು ಒಳ್ಳೆ ಆಗುತ್ತೆ. ಇದು ಸುಮ್ಮನೆ ಯಾಕೆ 1 ತಿಂಗಳು 5 ತಿಂಗಳು ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಪ್ರಯೋಜನ? ಪರ್ಮನೆಂಟ್ ಇದು ಮಾಡಬೇಕು, ಬ್ಯಾನ್ ಮಾಡಬೇಕು. ಇವಾಗ ಒಂದು ವರ್ಷ ಬ್ಯಾನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದೇ ಹಾಕ್ಬಿಟ್ರೆ ಮತ್ತೆ ಜನಗಳಿಗೆ ಇದಾಗತ್ತೆ, ತೊಂದರೆ ಆಗುತ್ತೆ. ಯಾಕೆ ಒಂದೇ ಸಾರಿ ಬ್ಯಾನ್ ಮಾಡಬೇಕು. ಇವಾಗ ತಮಿಳ್ನಾಡು ಮಾಡಿಬಿಟ್ಟಲ್ಲ, ಸಾರ ಅಂಗಡ ಎಲ್ಲ ಮಾಡ್ಬಿಡ್ತಾ. ಇವಾಗ ಇಲ್ಲಿ ಮಾಡೋ ಜನ ಇಲ್ಲಿ ಮಾಡಿಬಿಟ್ರೆ ಒಳ್ಳೆ ಆಗ್ಬಿಡ್ತದೆ. ಒಳ್ಳೆ ಆಗುತ್ತೆ. ಇವಾಗ ಸುಮ್ಮನೆ ಅಲ್ಲಿ ಒಂದು ಇಲ್ಲಿ ಒಂದು ಗೌರ್ಮೆಂಟ್ ಇದು ಮಾಡಿಬಿಟ್ರೆ ಏನು ಪ್ರಯೋಜನ? ಇವಾಗ ಇದು ತಮಿಳ್ನಾಡು ಮಾಡ್ತಾ ಇರಲ್ಲ ಅವನು. ಇವಾಗ ನಮ್ಮ ಇಲ್ಲಿ ಏನು ಮಾಡಬೇಕು? ಸಾಲ ಅಂಗಡಿನೇ ಕ್ಯಾನ್ಸಲ್ ಮಾಡಿಬಿಟ್ರೆ, ಏನು 8 ಅಂಗಡಿ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ನಾನು ಇಲ್ಲಿ ಯಾರು ಮಾಡ್ತಾರೆ? ಯಾರು ಮಾಡಲ್ಲಲ್ವ? ಅದಕ್ಕೋಸ್ಕರ ಪಾನ್ ಪರಾಕು ಇದೆಲ್ಲ ಬ್ಯಾನ್ ಮಾಡಬೇಕು.